2027ರ ಜನಗಣತಿ ಈಗ ಅಧಿಕೃತ ಮುಹೂರ್ತ ಫಿಕ್ಸ್ ಆಗಿದೆ. ಈ ಬಾರಿ ಪೇಪರ್ ಇಲ್ಲ, ಪೆನ್ ಇಲ್ಲ, ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಡಿಜಿಟಲ್ ಗಣತಿ. ಕೇಂದ್ರ ಸರ್ಕಾರ ಬುಧವಾರ ಮಹತ್ವದ ಅಧಿಸೂಚನೆಯನ್ನ ಕೂಡ ಹೊರಡಿಸಿದೆ. ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 30ರವರೆಗೆ ಮೊದಲ ಹಂತದ ಮನೆಗಳ ಪಟ್ಟಿ ಮಾಡುವ ಪ್ರಕ್ರಿಯೆ ದೇಶದಾದ್ಯಂತ ನಡೆಯಲಿದೆ. ಭಾರತದ ಮಹಾ ನೋಂದಣಿ ಅಧಿಕಾರಿ ಮೃತ್ಯುಂಜಯ ಕುಮಾರ್ ನಾರಾಯಣ್ ಈ ಆದೇಶವನ್ನ ಹೊರಡಿಸಿದ್ದಾರೆ. ಇದು ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಜನಗಣತಿ. ಇದಕ್ಕಾಗಿ ದೇಶದಾದ್ಯಂತ ಬರೋಬ್ಬರಿ 30 ಲಕ್ಷ ಗಣತಿದಾರರನ್ನ ನಿಯೋಜಿಸಲಾಗಿದೆ. ಪ್ರತಿಯೊಂದು ಕಟ್ಟಡ, ಮನೆ ಮತ್ತು ಕುಟುಂಬದ ವಿವರಗಳು ಡಿಜಿಟಲ್ ಮಾದರಿಯಲ್ಲೇ ದಾಖಲಾಗಲಿವೆ. ಜನವರಿ 15ರಿಂದಲೇ ಸಾರ್ವಜನಿಕರಿಗೆ ಸ್ವಯಂ ಗಣತಿ ಮಾಡಿಕೊಳ್ಳಲು ಮುಕ್ತ ಅವಕಾಶವನ್ನ ಕೂಡ ನೀಡಲಾಗಿದೆ. ಇನ್ನು ಗಣತಿದಾರರು ಮನೆಗೆ ಬರುವಂತಹ ಮುನ್ನವೇ ನೀವು ಆನ್ಲೈನ್ ಮೂಲಕ ಮಾಹಿತಿಯನ್ನ ನೀಡಬಹುದು. ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಿಗದಿಪಡಿಸಿದ 30 ದಿನಗಳ ಅವಧಿಯಲ್ಲಿ ಈ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. 2027ರ ಜನಗಣತಿಗೆ ಈಗ ಅಧಿಕೃತ ಮುಹೂರ್ತ ಫಿಕ್ಸ್ ಆಗಿರುವಂತದ್ದು. ಈ ಬಾರಿ ಪೇಪರ್ ಇರೋದಿಲ್ಲ, ಅದೇ ರೀತಿಯಾಗಿ ಪೆನ್ ಕೂಡ ಇರೋದಿಲ್ಲ. ಈ ಮುಂಚೆ ಈ ರೀತಿಯಾದಂತಹ ಒಂದು ಜನಗಣತಿಯನ್ನ ಮಾಡಲಾಗ್ತಾ ಇತ್ತು. ಪ್ರತಿಯೊಬ್ರು ಕೂಡ ಗಣತಿದಾರರು ಮನೆಗಳಿಗೆ ಹೋಗ್ತಾ ಇದ್ರು, ಮನೆ ಮುಂದೆ ಪೇಪರ್ ಇಟ್ಕೊಳ್ತಾ ಇದ್ರು, ಪೆನ್ ಇಟ್ಕೊಳ್ತಾ ಇದ್ರು, ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು, ಜೊತೆಯಲ್ಲಿ ಬರ್ಕೊಳ್ತಾ ಇದ್ರು. ಆದ್ರೆ ಇದೀಗ ಪೇಪರ್ ಇರೋದಿಲ್ಲ, ಪೆನ್ನು ಕೂಡ ಇರೋದಿಲ್ಲ. ನಿಮ್ಮ ಮನೆ ಬಾಗಿಲಿಗೆ ಡಿಜಿಟಲ್ ಗಣತಿ ಬರ್ತಾ ಇರುವಂತದ್ದು. ಎಲ್ಲವೂ ಕೂಡ ಆನ್ಲೈನ್ ಅಲ್ಲೇ ಆಗತ್ತೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಏನೇನು, ಪ್ರತಿಯೊಂದು ಮಾಹಿತಿಯು ಕೂಡ ಆನ್ಲೈನ್ ನಲ್ಲಿ ಇರುವಂತದ್ದು. ಇದೀಗ ಇದಕ್ಕೆ ಕೇಂದ್ರ ಸರ್ಕಾರ ಬುಧವಾರ ಮಹತ್ವದ ಅಧಿಸೂಚನೆಯನ್ನ ಕೂಡ ಹೊರಡಿಸಿರುವಂತದ್ದು. ಈ ಮುಖಾಂತರ ಡಿಜಿಟಲ್ ಕ್ರಾಂತಿಯನ್ನ ಜನಗಣತಿಯಲ್ಲೂ ಕೂಡ ಮಾಡಲಾಗ್ತಾ ಇದೆ. ಅಧಿಕೃತವಾದಂತಹ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿದೆ 2027ರ ಜಾತಿ ಜನಗಣತಿಗೆ. ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 30ರವರೆಗೆ ಮೊದಲ ಹಂತದ ಮನೆಗಳ ಪಟ್ಟಿಯನ್ನ ಈಗಾಗಲೇ ಮಾಡುವ ಪ್ರಕ್ರಿಯೆಯನ್ನ ದೇಶದಾದ್ಯಂತ ನಡೀತಾ ಇರುವಂತದ್ದು. ಏಪ್ರಿಲ್ 1ನೇ ತಾರೀಕಿಂದ ಸೆಪ್ಟೆಂಬರ್ 30ರವರೆಗೆ ಮೊದಲ ಹಂತದ ಮನೆಗಳ ಪಟ್ಟಿಯನ್ನ ಮಾಡುವ ಪ್ರಕ್ರಿಯೆ ದೇಶದಾದ್ಯಂತ ನಡೆಯುತ್ತೆ. ಇದು ಕೂಡ ಡಿಜಿಟಲ್ ಮುಖಾಂತರ ನಡೆಯುವಂಥದ್ದು. ಡಿಜಿಟಲ್ ಪ್ರಕ್ರಿಯೆಯಲ್ಲಿ ಮಾಡಲಾಗುತ್ತೆ ಜನಗಣತಿಯನ್ನ. ಈ ಮುಖಾಂತರ ಡಿಜಿಟಲ್ ಕ್ರಾಂತಿಯನ್ನ ಹುಟ್ಟು ಹಾಕಲಾಗ್ತಾ ಇರುವಂಥದ್ದು. ಈ ಮುಂಚೆ ಇದ್ದಂಥ ಪೇಪರ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಯಾವುದು ಕೂಡ ಇರೋದಿಲ್ಲ. ಎಲ್ಲವೂ ಕೂಡ ಆನ್ಲೈನ್ ಮುಖಾಂತರವೇ ಆಗತ್ತೆ. 2027ರ ಜನಗಣತಿಗೆ ಈಗ ಅಧಿಕೃತ ಮುಹೂರ್ತ ಫಿಕ್ಸ್ ಆಗಿದೆ. ಈ ಬಾರಿ ಪೇಪರ್ ಇರೋದಿಲ್ಲ, ಕೇವಲ ಪೆನ್ನು ಇರೋದಿಲ್ಲ. ನಿಮ್ಮ ಬಾಗಿಲಿಗೆ ಡಿಜಿಟಲ್ ಗಣತಿ ಬರ್ತಾ ಇರುವಂಥದ್ದು. ಗಣತಿದಾರರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಡಿಜಿಟಲ್ ಗಣತಿಯನ್ನ ಮಾಡ್ಕೊಳ್ತಾರೆ. ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಕೇಂದ್ರ ಸರ್ಕಾರ ಬುಧವಾರ ಮಹತ್ವದ ಅಧಿಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 30ರವರೆಗೆ ಮೊದಲ ಮನೆಗಳ ಪಟ್ಟಿಯನ್ನ ತಯಾರು ಮಾಡಲಾಗುತ್ತೆ. ಆ ಮಾಹಿತಿಯನ್ನ ಕೊಡ್ಲಾಗತ್ತೆ. ಎಲ್ಲವೂ ಕೂಡ ಡಿಜಿಟಲ್ ರೂಪದಲ್ಲೇ ಇರುತ್ತೆ. ಜನಗಣತಿಗಾಗಿ 30 ಲಕ್ಷ ಸಿಬ್ಬಂದಿಗಳು ಕೂಡ ಸಜ್ಜಾಗಿದ್ದಾರೆ.